till I get up. Time is barely on our side. I don't wanna waste what's left. The storms we chase are leading. ನನ್ನ ಪ್ರೀತಿಯ ಗೆಳೆಯರೇ, ಹೇಗಿದ್ದೀರಿ ಫ್ರೆಂಡ್ಸ್? ನಾನು ಆರಾಮದೀನಿ ರೀ, ನೀವು ಆರಾಮದಿರಿ ಅಂಥೇಳಿ ನಾನು ಅನ್ಕೊತೀನಿ ರೀ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನೀವು ಹೇಳಿದ್ರಿ, ಸಬ್ಸ್ಕ್ರೈಬರ್ಸ್ ಹೇಳಿದರು ಎಗ್ ಬಿರಿಯಾನಿ ರೆಸಿಪಿ ನೀವು ನಮಗೆ ಮಾಡಿ ತೋರಿಸ್ರಿ ಅಂಥೇಳಿ. ಇವತ್ತು ಆ ರೆಸಿಪಿ ನಾನು ನಿಮ್ಮ ಜೋಡಿ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎಗ್ ಬಿರಿಯಾನಿ ರೆಸಿಪಿ ಹೇಗಿದೆ ಅಂಥೇಳಿ ನೀವು ನನಗೆ ಕಮೆಂಟ್ನಾಗ ಹೇಳ್ಬೇಕ್ರಿ. ಮತ್ತು ನೀವು ಯಾವ ರೆಸಿಪಿ ನೋಡೋಕ್ಕೆ ಇಷ್ಟಪಡ್ತೀರಿ ಆ ರೆಸಿಪಿಗೆ ನೀವು ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಇನ್ಶಾಲ್ಲ ನಾನು ಖಂಡಿತವಾಗಿ ಆ ರೆಸಿಪಿ ಇವತ್ತು ಮಾಡಿಲ್ಲ ಅಂದರೆ ನಾಳೆ ಬ್ಲಾಗ್ ಅಂತ ಮಾಡೇ ಮಾಡ್ತೀನಿ ರೀ ನಾನು. ಯಾಕಂದರೆ ಇನ್ಶಾಲ್ಲ ಅಂಥೇಳಿ ಅದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ದೇವರ ಆಶೀರ್ವಾದ, ದೇವರ ಇಚ್ಛೆ ಇದ್ದರೆ ಮಾಡೇ ಮಾಡ್ತೀನಿ ಅಂಥೇಳಿ ಆ ಥರ ರೀ ಅದು ಇನ್ಶಾಲ್ಲ ಅಂದರೆ. ಹಾಗಾಗಿ ಈ ಮಾತು ನಾನು ಹೇಳಕತ್ತೀನಿ, ನಿಮ್ಗೆ ಗೊತ್ತಿರ್ಬೋದು, ಗೊತ್ತಿಲ್ಲ ಅಂದರೆ ಈ ಥರ ನೋಡಿರಿ ಫ್ರೆಂಡ್ಸ್. ಹಾಗಾಗಿ ನಾನು ಇವತ್ತು ಆ ರೆಸಿಪಿ ಶೇರ್ ಮಾಡ್ತೀನಿ ರೀ, ಎಗ್ ಬಿರಿಯಾನಿ ರೆಸಿಪಿ. ಮತ್ತು ಮುಂದೆ ನೀವು ಯಾವ ರೆಸಿಪಿ ಹೇಳ್ತೀರಿ ನೀವು ಕಮೆಂಟ್ ಮಾಡಿ ಹೇಳ್ಬೋದು ರೀ ಫ್ರೆಂಡ್ಸ್. ಇಲ್ಲಿ ನೋಡಿರಿ ಫ್ರೆಂಡ್ಸ್, ನನ್ನ ಮಗಳು ಜಾರಾ ಇಲ್ಲೇ ನಿಂತಾಳ. ಹಾಯ್ ಅಂತ ಹೇಳಪ್ಪಿ, ಸಲಾಮ್ ನಮಸ್ತೆ ಅಂತ ಹೇಳಪ್ಪಿ, ಹೇಳ ಮಾತಾಡಪ್ಪಿ ಫ್ರೆಂಡ್ಸ್ಗೆ. ನೋಡಿರಿ ಫ್ರೆಂಡ್ಸ್, ಈಕಿ ನಾನು ಬರ್ತೀನಿ ನಮ್ಮಿ ಮಮ್ಮ ವಿಡಿಯೋದಾಗ ಅಂಥೇಳಿ ಇಲ್ಲಿ ಬಂದು ನಿಂತಾಳ್ರಿ. ಹಾಯ್ ಅಂತ ಹೇಳಿ ಎಲ್ಲರಿಗೂ. ನೋಡಿರಿ ಫ್ರೆಂಡ್ಸ್, ಮತ್ತು ಇವತ್ತು ಡೈಲಿ ರೂಟೀನ್ ರೀ. ಮತ್ತು ನಂದು ಇವತ್ತು ಬ್ರೇಕ್ಫಾಸ್ಟ್ ರೆಸಿಪಿ ನಾ ಏನು ಮಾಡೀನಿ ಅಂದರೆ ಫುಲ್ ಅಂತೂ ತೋರ್ಸೋಕ್ಕಾಗಿಲ್ಲ ರೀ. ಯಾಕಂದರೆ ಇದು ಬಿರಿಯಾನಿದಿತ್ತಲ್ಲ, ಜಾಸ್ತಿ ಇದೇ ಕೆಲಸ ಆಗಿಬಿಡ್ತು ಇವತ್ತು. ಹಾಗಾಗಿ ನಾನು ಬಿರಿಯಾನಿ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಡೈಲಿ ರೂಟೀನ್ ವ್ಲಾಗ್ ರೀ ಇವತ್ತಿಂದು. ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿರಿ ಫ್ರೆಂಡ್ಸ್. ಹಾಗಾಗಿ ನಾನು ಬರೋದು ವಿಡಿಯೋ ನಿಮ್ಗೆ ಸಿಗ್ತಾ ಇರ್ತೀರಿ, ನೋಟಿಫಿಕೇಷನ್ ನಿಮ್ಗೆ ಸಿಗ್ತಾ ಇರ್ತೀರಿ ಫ್ರೆಂಡ್ಸ್. ಎಲ್ಲರೂ ಸಪೋರ್ಟ್ ಹೀಗೆ ನನಗೆ ಸದಾ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಫ್ರೆಂಡ್ಸ್. ನಿಮ್ಗೆ ಎಲ್ಲರಿಗೂ ತುಂಬ ತುಂಬ ಹೃದಯದಿಂದ ಥ್ಯಾಂಕ್ಸ್ ರೀ. ನಿಮ್ಗೆ ನೀವು ಎಷ್ಟು ಸಪೋರ್ಟ್ ಮಾಡಕತ್ತೀರ ಅಂಥೇಳಿ ನಂಗೆ ಏನು ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಫುಲ್ ಥ್ಯಾಂಕ್ಸ್ ರೀ ಫ್ರೆಂಡ್ಸ್, ನಮ್ಮ ಫ್ಯಾಮ್ಲಿಲಿಂದ ನಿಮ್ಗೆ ಎಲ್ಲರಿಗೂ. ಮತ್ತು ನಂಗೆ ಸಬ್ಸ್ಕ್ರೈಬರ್ ಹೇಳ್ಯಾರ ಹೋಮ್ ಟೂರ್ ಮಾಡಿರಿ ನೀವು ಅಂತ ಹೇಳ್ಯಾರ. ಒಂದಿನ ಆ ವಿಡಿಯೋನೂ ಮಾಡ್ತೀನಿ ರೀ, ನಂದು ಹೋಮ್ ಟೂರ್. ಮತ್ತು ನಾನು ಡಿಟೇಲಾಗಿ ನನ್ನ ಪರಿಚಯ ನಾನು ಮಾಡಿಸ್ಕೊಟ್ಟಿಲ್ಲ ಸರಿಯಾಗಿ, ಹಾಗಾಗಿ ಆ ವಿಡಿಯೋನೂ ನಿಮ್ಗೆ ಸಿಗುತ್ತೆ ರೀ ಫ್ರೆಂಡ್ಸ್. ಪೂರ ನಂದು ಏನಂತೀರಿ ಆಳವಾಗಿ ನಂದು ಎಲ್ಲ ಡೀಟೇಲ್ಸಾಗಿ ನಿಮ್ಗೆ ಹೇಳ್ತೀನಿ ರೀ, ನಾ ಪರಿಚಯ ಕೊಡ್ತೀನಿ ರೀ ನೆಕ್ಸ್ಟ್ ಮುಂದಿನ ಬ್ಲಾಗ್ನಲ್ಲಿ. ಮತ್ತು ನನ್ನ ಪರಿಚಯ ಡಿಟೇಲಾಗಿ ಮಾಡಿಸ್ಕೊಡ್ತೀನಿ ರೀ. ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ್. ಹೋಗೋಣ ಕಿಚನ್ಗೆ. ಇವತ್ತು ಜಾಸ್ತಿ ಕೆಲಸ ಇದೆ ರೀ, ಎಗ್ ಬಿರಿಯಾನಿ ಮಾಡಬೇಕು. ಎಗ್ ದಮ್ ಬಿರಿಯಾನಿ ನಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹೋಗೋಣ ನಡ್ರಿ ಕಿಚನ್ಗೆ. ಇವತ್ತು ಮಾಡೋಣ ಸ್ಪೆಷಲ್ ದಮ್ ಬಿರಿಯಾನಿ ನಮ್ಮ ಸಬ್ಸ್ಕ್ರೈಬ್ಗೋಸ್ಕರ. ಸಿಗೋಣ ಕಿಚನ್ ಒಳಗೆ. ಬಾಯ್ ಅಂತ ಹೇಳಪ್ಪಿ. ಅಪ್ಪ ಬಂಡೆ ತಿಕ್ಕಾಗತ್ತಾರ. ಈಗ ನೀರು ಖಾಲಿ ಆಗಿತ್ತು ಸಿಂಟ್ಯಾಕ್ಸ್ನಾಗ, ಅದ ನೀರು ಏರ್ಸಿನಿ ರೀ ಸಿಂಟ್ಯಾಕ್ಸ್ನಾಗ. 8:30 ಇಲ್ಲಾಂದರೆ 9ಕ್ಕೆ ನೀರು ಖಾಲಿ ಆಗಿಬಿಡ್ತೀರಿ ಡೈಲಿ. ಹಿಂಗಾಗುತ್ತೆ ರೀ. ಮತ್ತು ಅವ್ರು ಬಂದಾಗ ಕರೆಕ್ಟ್ ಖಾಲಿ ಆಗಿಬಿಡ್ತೀರಿ, ಅದಕ್ಕೇನದು. ಹಾಗಾಗಿ ನಮ್ಮ ಅಪ್ಪಾರ್ಗೆ ನೀರು ಜಾಸ್ತಿ ಬೇಕು ನೋಡಿರಿ. ಹಾಗಾಗಿ ಇದೆಲ್ಲ ತಳ್ದೋಗಿಂದ ಭಾಳ ಸ್ವಚ್ಛ ತಿಕ್ತಾರೆ ಅಪ್ಪ. ಭಾಂಡೆ ಹಾಫ್ ಆನ್ ಅವರ್ ಬಿಟ್ಟು ಒಳಗೆ ತೊಗೊಂಡು ಹೋಗ್ತೀನಿ ರೀ. ಯಾಕಂದರೆ ನೀರು ಇರ್ತಲ್ಲ, ಹಾಗಾಗಿ ನಾನು ಸ್ವಲ್ಪ ಆಮೇಲೆ ಎಲ್ಲ ನೀರು ಇಳ್ದಿಂದ ತೊಗೊಂಡು ಹೋಗ್ತೀನಿ ರೀ ಒಳಗೆ. ನೋಡಿರಿ ಫ್ರೆಂಡ್ಸ್, ಇವತ್ತು ನಾನಂತೂ ಫುಲ್ ಬ್ಯುಸಿ ಇದ್ದೀನಿ ರೀ. ನಂದು ಡೈಲಿ ರೂಟೀನ್ ಇವತ್ತು ನೋಡಿ ನಿಮ್ಗೆ ಇಷ್ಟ ಆತಂದರೆ ನೀವು ಕಮೆಂಟ್ನಾಗ ಹೇಳಬೇಕು ರೀ ಫ್ರೆಂಡ್ಸ್. ಮತ್ತು ನೋಡಿರಿ, ಇವತ್ತು ನಾನು ಪ್ಲ್ಯಾಂಟ್ಸ್ಗೆ ನೀರು ನಿನ್ನೆ ಸಾಯಂಕಾಲ ನೀರು ಹಾಕಿದ್ದೆ. ಎಷ್ಟು ಗ್ರೀನ್ ಮಸ್ತಾಗ ನೋಡಿರಿ. ನನಗೆ ಗ್ರೀನ್ರಿ ಅಂದರೆ ತುಂಬ ಇಷ್ಟ ನೋಡಿರಿ. ಇದು ಹಾಗಾಗಿ ನಾನು ಅಲೋವೆರಾ ಮತ್ತು ಇದು ಏನಾನು ಇದು ಹೆಸರು ಅಷ್ಟು ಗೊತ್ತಿಲ್ಲ ಪ್ಲ್ಯಾಂಟ್ಗೆ ಅಷ್ಟು ಇದು ನೋಡಿರಿ. ನೋಡಿರಿ ಫ್ರೆಂಡ್ಸ್, ಈಗ ನಾನು ಕಿಚನ್ಗೆ ಬಂದೀನಿ. ಇದು ಏನು ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಯಾಕಂದರೆ ಮೊನ್ನೆ ಇದು ರೆಸಿಪಿ ನಾನು ಶೇರ್ ಮಾಡೀನಿ ರೀ. ಇವತ್ತು ಫುಲ್ ರೆಸಿಪಿ ನಾನು ಶೇರ್ ಮಾಡೋಂಗಿಲ್ಲ. ಇದು ಬೇಸಿಕ್ ಅಷ್ಟೇ ತೊಗೊಂಡು ಟೊಮ್ಯಾಟೊ, ಆನಿಯನ್, ಹಸಿಮೆಣ್ಸಿನ್ಕಾಯಿ, ಕಡಿ ಪತ್ತ, ಕರಿಬೇವು ರೀ ಮತ್ತು ಕೊತ್ತಂಬರಿ ರೀ. ಇದು ಸ್ವಲ್ಪ ಬಗೋನಿ ಇಟ್ಟೀನಿ. ಇದು ಬಗೋನಿ ಎಲ್ಲ ನೀರು ಹೋಗಲಿ, ಆಮೇಲೆ ನಾನು ಎಣ್ಣೆ ಹಾಕ್ತೀನಿ ರೀ ಅದ್ರೊಳಗೆ. ಇಲ್ಲಿ ನೋಡಿರಿ, ನಾನು ಚಹಾ ಆತು ನಂದು. ಈಗ ಸ್ವಲ್ಪ ಸೋಪ್ ತೊಗೊಂಡಿನಿ. ನಂಗೆ ಚಹಾಗಿಂದ ಸ್ವಲ್ಪ ಸೋಪ್ ತಿಂತೀನಿ ರೀ. ಯಾಕಂದರೆ ನಂಗೆ ಇದು ಭಾಳ ಇಷ್ಟ ರೀ, ಹಾಗಾಗಿ ಸ್ವಲ್ಪ ತೊಗೊಂಡಿನಿ. ಇದು ನೋಡಿರಿ, ಎಣ್ಣೆ ಹಾಕಿನಿ ಅದ್ರೊಳಗೆ. ಇದು ನೈಟ್ ಎಗ್ ಬುರ್ಜಿ ಮಾಡಿದ್ದೆ, ಅದು ಸ್ವಲ್ಪ ತೆಗೆದಿಟ್ಟಿನಿ. ಇದು ಹಸಿಮೆಣ್ಸಿನ್ಕಾಯ್ದು ಡಬ್ಬಿ ಒಳಗೆ ಹಾಕಿದ್ದೆ ಕಂಟೈನರ್ನಾಗ. ಫ್ರಿಜ್ನಾಗ ಇಟ್ಟಿದ್ರೆ ಒಂದು ವಾರ ತನಕ ಏನೂ ಕೆಡಂಗಿಲ್ಲ ನೋಡಿರಿ ಫ್ರೆಂಡ್ಸ್. ಇದು ನೋಡಿರಿ, ನಾನೀಗ ಇದ್ರಾಗ ಸೀಕ್ರೆಟ್ ಹಾಕೋದು ತೋರಿಸ್ತೀನಿ ಏನೇನು ಹಾಕ್ತೀನಿ ಅಂಥೇಳಿ. ಶಾವಿಗೆ ಉಪ್ಪಿಟ್ಟಿನಾಗ ಧನಿಯಾ ಪೌಡ್ರ್ 1 ಚಮಚ ಹಾಕಬೇಕು ರೀ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಕೊತ್ತಂಬರಿ ಪೇಸ್ಟ್ನ ಎಲ್ಲ ರುಬ್ಬಿ ಇಟ್ಕೊಂಡು ನೋಡಿರಿ ಫ್ರೆಂಡ್ಸ್. ಇದು 1 ಚಮಚ ಹಾಕಬೇಕು. ಮಸ್ತ್
ಮಸ್ತ್ ಟೇಸ್ಟ್ ಆಗುತ್ತೆ ರೀ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ಇದು ಹಾಕ್ರಿ, ಭಾಳ ಚಲೋ ರೀ. ಇದು ಟೇಸ್ಟನ್ನಾಗುತ್ತೆ ಮತ್ತು ದೇಹಕ್ಕೂ ಒಳ್ಳೇದು ರೀ. ಇದು ಅಲ್ಲ ಮತ್ತು ಬೆಳ್ಳುಳ್ಳಿ ರೀ. ನೋಡಿರಿ ಫ್ರೆಂಡ್ಸ್, ಇದು ಹಾಕಿನಿ. ಧನಿಯಾ ಮಸಾಲ 1 ಚಮಚ ಹಾಕ್ತಾಯಿದ್ದೀನಿ. ಈಗ ನೋಡಿರಿ, ಇದೆಲ್ಲ ಆಗಿಂದ ಮಿಕ್ಸ್ ಮಾಡೋದ್ರಿ. ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಈ ರೆಸಿಪಿ ಫುಲ್ ಕೊಡಬೇಕಂದ್ರೆ ಮೊದಲೇ ಶೇರ್ ಮಾಡೀನಿ, ಮತ್ತು ಇನ್ನೊಂದು ಸರಿ ಶೇರ್ ಇದಕ್ಕೆ ಮಾಡ್ಬೇಕಂಥೇಳಿ ನಾನು ಫುಲ್ ತೋರಿಸಿಲ್ಲ ರೀ ಫ್ರೆಂಡ್ಸ್. ನಾನು ನೋಡಿರಿ, ಇದೆಲ್ಲ ಆಯಿತು. ಈಗ ಮಕ್ಳಿಗೆ ಟಿಫಿನ್ ಕೊಡ್ಬೇಕು ರೀ, ಮತ್ತು ನಮ್ಮ ಹಸ್ಬೆಂಡಿನ ನಾಷ್ಟ ಮಾಡಿಲ್ಲ, ಅವ್ರಿಗೂ ನಾಷ್ಟ ಕೊಡಬೇಕು ರೀ. ನೋಡಿರಿ, ಕೌಂಟರ್ ಟಾಪ್ ಎಲ್ಲ ಹಿಂಗಾಗ್ಬಿಟ್ಟಿದ್ದು. ಈಗೆಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿರಿ. ನಾನು ಈಗೆಲ್ಲ ತೆಗೆದಿಟ್ಬಿಡ್ತೀನಿ. ನಾನು ಇವತ್ತಂತೂ ಫುಲ್ ಭಾಳ ಜಾಸ್ತಿ ಕೆಲಸ ಆಗ್ಬಿಟ್ಟವ್ರಿ. ಮತ್ತು ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ರೀ ಅವ್ರ ರಿಕ್ವೆಸ್ಟ್ ಇತ್ತು. ಹಾಗಾಗಿ ಸಿಸ್ಟರ್ಸ್ ಅವ್ರು ಹೇಳಿದರು ಎಗ್ ಬಿರಿಯಾನಿ ತೋರಿಸ್ರಿ ಅಂಥೇಳಿ. ನೋಡಿರಿ, ಜಿಮ್ಮಿ ಬಂದಾಳ, ಹಾಲು ಹಾಕಿನಿ. ನೋಡಿರಿ, ಸ್ವಲ್ಪ ಕ್ಲಿಪ್ ತೊಗೊಂಡ್ರೆ ಹೆದ್ರಿ ಹೊಡೋಗ್ತಾ ಇದ್ದಾಳೆ ಜಿಮ್ಮಿ. ದಿನ ಬರ್ತೀರಿ, ಡೈಲಿ ಬರ್ತೀರಿ ಬೆಳಗ್ಗೆ ಜಿಮ್ಮಿ. ಸ್ವಲ್ಪ ಹಾಲು ಹಾಕಿದ್ರೆ ಕುಡಿದು ಹೋಗ್ತೀರಿ ಪಾಪ. ನೋಡಿರಿ ಫ್ರೆಂಡ್ಸ್, ಈಗ ನಾನು ಒಳಗೆ ಬಂದೀನಿ ಕಿಚನ್ನಾಗ. ಇದು ಎಗ್ ತರ್ಸೀನಿ ರೀ ಬಿರಿಯಾನಿಗೆ ಅಂಥೇಳಿ, ಇದ್ದಿಲ್ಲ ನೋಡಿರಿ. ಇದು ಪೇಸ್ಟ್ ತೆಗೆದಿರ್ತೀನಿ ರೀ. ಕರಿಬೇವು ಫುಲ್ ಒಣಗಿಬಿಟ್ಟಿತ್ತು ರೀ. ಇದು ಸ್ವಲ್ಪ ತೊಗೊಂಡು ಎಲ್ಲ ಡಬ್ಬ್ಯಾಗ ಹಾಕಿ ಇಟ್ಟು ಬಿಡೋದ್ರಿ. ನೋಡಿರಿ ಫ್ರೆಂಡ್ಸ್, ಇದು ನಾನು ಕಟ್ ಸೇವೆ ಇದು ತೊಗೊಂಡಿನಿ. ಭಾಳ ಟೇಸ್ಟ್ ಆಗುತ್ತೆ ರೀ ಇದು. ಈಗೆಲ್ಲ ನೋಡಿರಿ ಫ್ರೆಂಡ್ಸ್, ಈಗ ನೀರು ಕುದಿಬೇಕು ರೀ. ಮಸ್ತ್ ನೀರು ಬಿಸಿಯಾಗಿಂದ ಇದು ಸ್ವಲ್ಪ ಆಯಿಲ್ ಹಾಕಿನಿ. ಇದು ಹುರ್ಕೋಬೇಕು ರೀ. ಮಸ್ತ್ ಶಾವಿಗೆ ಗೋಲ್ಡನ್ ಕಲರ್ ಆಗೋವರೆಗೂ ಸ್ವಲ್ಪ ಇದು ಫ್ರೈ ಮಾಡ್ಕೋಬೇಕು ರೀ. ಸ್ವಲ್ಪ ಹಾಕಿನಿ, 1 ಚಮಚ ಎಣ್ಣೆ ಹಾಕಿನಿ, ಜಾಸ್ತಿ ಹಾಕಿಲ್ಲ. ನೋಡಿರಿ, ಇದು ಕುದಿಯಾಕತ್ತೈತಿ. ಈಗೆಲ್ಲ ಶಾವಿಗೆ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿ ಮಕ್ಳಿಗೆ ಟಿಫಿನ್ ಕೊಡ್ಬೇಕು ನೋಡಿರಿ. ಇಲ್ಲಿ ನೋಡಿರಿ, ಎಷ್ಟು ಬಾಂಡೆ ಜಮಾ ಆಗ್ಯಾವ. ಬಾಂಡೆ ಅಂದರೆ ಇದು ಮಕ್ಕಳು ಟಿಫಿನ್ ರೀ. ಎಲ್ಲ ಆಪಾರ್ ಕೊಡಂಗಿಲ್ಲ ರೀ ನಾನು, ಯಾಕಂದರೆ ಅದು ಜಾಸ್ತಿ ಆಗ್ಬಿಡ್ತಾವೆ. ಮತ್ತು ಇದು ಕೊಟ್ಟರೆ ಪಾಪ ಅವ್ರಿಗೆ ಭಾಳ ಆಗ್ತಾವ್ರಿ. ಹಾಗಾಗಿ ನಾನೇ ಇದು ತೊಳ್ಕೊಂಬಿಡ್ತೀನಿ ರೀ ಬಾಂಡೆ. ನೋಡಿರಿ ಫ್ರೆಂಡ್ಸ್, ಇದ್ರಾಗ ಶಾವಿಗೆ ಉಪ್ಪಿಟ್ಟು ಮತ್ತು ದ್ರಾಕ್ಷಿ ಮಕ್ಕಳಿಗೆ ಇವತ್ತು ಟಿಫಿನ್ನಾಗ ಇದೆ ನೋಡಿರಿ. ಇವತ್ತು ದ್ರಾಕ್ಷಿ ಭಾಳ ಇಷ್ಟಪಡ್ತಾರೆ ಇಬ್ಬರು ನನ್ನ ಮಕ್ಕಳು. ಹಾಗಾಗಿ ಅವ್ರಿಗೆ ಭಾಳ ಇಷ್ಟ ನೋಡಿರಿ ದ್ರಾಕ್ಷಿ. ಭಾಳ ಸ್ವೀಟ್ ಇದ್ದವು ಇವು ನೋಡಿರಿ. ಈಗ ನಾನು ಹಸ್ಬೆಂಡ್ಗೆ ಹಾಕಿ ಕೊಡ್ತೀನಿ ರೀ ಪ್ಲೇಟ್ನಾಗ. ಅವರು ಹೊರಗಡೆ ಕುಂತಾರ, ಅವ್ರೇನೋ ವರ್ಕ್ ಮಾಡ್ತಾಯಿದ್ದಾರೆ. ಹಾಗಾಗಿ ಅವ್ರಿಗೆ ತೊಗೊಂಡು ಹೋಗಿ ಹೊರಗೆ ಕೊಡ್ತೀನಿ ರೀ ಫ್ರೆಂಡ್ಸ್. ನೀವು ಬರ್ರಿ ನಾಷ್ಟಕ್ಕೆ ನಮ್ಮ ಜೋಡಿ ಶಾವಿಗೆ ಉಪ್ಪಿಟ್ಟು ತಿನ್ನೋಕ್ಕೆ. ಬ್ರೇಕ್ಫಾಸ್ಟ್ನಲ್ಲಿ ಸ್ವಲ್ಪ GRB ತುಪ್ಪ ಹಾಕ್ತಾಯಿದ್ದೀನಿ ರೀ. ಭಾಳ ಟೇಸ್ಟ್ ಆಗುತ್ತೆ ರೀ. ಈ ಥರ ನೀವು ಹಾಕ್ಕೊಂಡು ತಿನ್ನಿರಿ. ಸ್ವಲ್ಪ ಉಪ್ಪಿನಕಾಯಿ ಹಚ್ತೀನಿ ಇದ್ರೊಳಗೆ ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ, ಉಪ್ಪಿನಕಾಯಿ ಹಚ್ಚೀನಿ ಮತ್ತು ಸ್ವಲ್ಪ ತುಪ್ಪನ ಹಾಕಿನಿ. ಈಗ ಹಸ್ಬೆಂಡ್ಗೆ ಹೋಗಿ ಕೊಡ್ಬೇಕು ರೀ ನಾಷ್ಟ. ಈಗ ಅವರು ನಾಷ್ಟ ಮಾಡಿ ಮತ್ತು ಆಫೀಸ್ಗೆ ಹೋಗ್ತಾರೆ. ಹೋಗಿಂದ ಮತ್ತು ನನ್ನ ಕೆಲಸ ಸ್ಟಾರ್ಟ್ ನೋಡಿರಿ, ಎಗ್ ಬಿರಿಯಾನಿದು ಮಾಡೋದು. ಬರ್ರಿ ಫ್ರೆಂಡ್ಸ್, ನೀವು ನಾಷ್ಟ ಮಾಡೋಕ್ಕೆ. ನೋಡಿರಿ ಫ್ರೆಂಡ್ಸ್, ಈಗ ನಾನು ಕಿಚನ್ನಾಗ ಬಂದೀನಿ. ಈಗ ಬಿರಿಯಾನಿ ಮಾಡ್ತೀನಿ ರೀ. ಮತ್ತು ಇದು ಡೈಲಿ ರೂಟೀನ್ ನೀವು ನೋಡಿರಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಈಗ ನಾನು ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಇತ್ತು ರೀ ಎಗ್ ಬಿರಿಯಾನಿ ರೆಸಿಪಿ ತೋರಿಸ್ರಿ ಅಂಥೇಳಿ. ಸುನೀತಾ ಸಿಸ್ಟರ್ ಮತ್ತು ಆರತಿ ಸಿಸ್ಟರ್ ಮತ್ತು ಇನ್ನೂ ಇಬ್ಬರು ಸಿಸ್ಟರ್ಸ್ ಹೇಳಿದರು ಎಗ್ ಬಿರಿಯಾನಿ ಯಾವ ಥರ ಮಾಡ್ತೀರಿ ಅಂಥೇಳಿ ತೋರಿಸು ಅಂತ ಹೇಳಿದ್ರು. ನಿನ್ನೆ ತೋರ್ಸೋಕ್ಕಾಗಿಲ್ಲ, ಹಾಗಾಗಿ ಇವತ್ತು ರೆಸಿಪಿ ನಾನು ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಏನೇನು ಬೇಕಂಥೇಳಿ ಎಲ್ಲ ನೋಡ್ಕೊಂಬರನ್ರಿ. ನೋಡಿರಿ ಫ್ರೆಂಡ್ಸ್, ನಾನು ಇದು ಬಾಸ್ಮತಿ ರೈಸ್ ತೊಗೊಂಡಿನಿ. ಇದು ಅರ್ಧ ಗಂಟೆ ನೆನೆ ಇಟ್ಟೀನಿ ರೀ. ಇದು ವಾಶ್ ಮಾಡಿ ನೀವು ಬೇರೆ ರೈಸ್ ತೊಗೋಬೋದು ರೀ. ನಾನು ಇದಕ್ಕೆ ಬಾಸ್ಮತಿ ತೊಗೊಂಡಿನಿ ಫ್ರೆಂಡ್ಸ್. 1 kg ಅಕ್ಕಿ ರೀ ಇದು. 1 kg ಬಿರಿಯಾನಿ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ನೋಡಿರಿ ಫ್ರೆಂಡ್ಸ್, ನಾನು ತೊಗೊಂಡಿನಿ ಪುದೀನ ಮತ್ತು ಇದು ಕೊತ್ತಂಬರಿ, ಇದು ಟೊಮ್ಯಾಟೊ 2 ರೀ. ಇದು ಕೊತ್ತಂಬರಿ 1 ಕಟ್, ಇದು ಸಣ್ಣದು 1 ಕಟ್ ರೀ. ಇದು ಪುದೀನ ಇದು ಒಂದು ಎಷ್ಟು 7-8 ಹಸಿಮೆಣ್ಸಿನ್ಕಾಯಿ ರೀ. ಇದು ನೋಡಿರಿ ಫ್ರೆಂಡ್ಸ್, ಈರುಳ್ಳಿ ರೀ. ಒಂದು 6 ಈರುಳ್ಳಿ ನೋಡಿರಿ, ಎಲ್ಲ ಚಾಪ್ ಮಾಡ್ಕೊಂಡಿನಿ ಇದು. ಮತ್ತಿದು ಧನಿಯಾ ಮಸಾಲ ರೀ 2 ಚಮಚ. ಇದು ಖಾರ ಪುಡಿ ರೀ 1 ಚಮಚ. ಸಾಲ್ಟ್ ರುಚಿಗೆ ತಕ್ಕಷ್ಟು. ಇದು ಗರಂ ಮಸಾಲ ರೀ 1 ಚಮಚ ರೀ ಇದು. ಮತ್ತು ಇಲ್ಲಿ ಎಗ್ ತೊಗೊಂಡಿನಿ 6. ಇದು ಬೇಯಿಸ್ಕೊಂಡಿನಿ ರೀ. ಇದು ನೋಡಿರಿ ಬಾಯ್ಲ್ ಮಾಡ್ಕೊಂಡಿನಿ ಇದು ನೋಡಿರಿ ಲೆಮನ್ ರಸ 2 ರೀ. ಇದು ಮೊಸರು
ಇದು ನೋಡಿರಿ ಫ್ರೆಂಡ್ಸ್, ಇದು ತೇಜ್ಪತ್ತ ಮತ್ತು ಏಲಕ್ಕಿ, ಲವಂಗ ಮತ್ತು ಸ್ವಲ್ಪ ಉಪ್ಪು, ಚಕ್ಕೆ. ಬರ್ರಿ ಫ್ರೆಂಡ್ಸ್, ಮಾಡೋದು ಸ್ಟಾರ್ಟ್ ಮಾಡೋಣ. ನೋಡಿರಿ ಫ್ರೆಂಡ್ಸ್, ಒಂದು ಬಗೋನಿ ತೊಗೊಂಡೆ ನಾನು. ಒಂದು kg ಇದ್ರಿ ಇದು. ನೀರು ಸ್ವಲ್ಪ ಕುದಿಯಾಕೆ ಇಡ್ಬೇಕು ರೀ. ಇದ್ರೊಳಗೆ ನಾವು ಎಲ್ಲ ತೊಗೊಂಡಿದ್ದು ತೇಜ್ಪತ್ತ ಮತ್ತು ಏಲಕ್ಕಿ, ಲವಂಗ, ಚಕ್ಕೆ, ಸಾಲ್ಟ್ ಇದ್ರೊಳಗೆ ಹಾಕೋದ್ರಿ ನೀರೊಳಗೆ. ಇದು ನೋಡಿರಿ ಫ್ರೆಂಡ್ಸ್, ಕುಕ್ಕಿಂಗ್ ಆಯಿಲ್ ರೀ. ಇದು ಒಂದು ದೊಡ್ಡ ಚಮಚ ಆಯಿಲ್ ಹಾಕೋದ್ರಿ. ಇದ್ರೊಳಗೆ ನೀರಾಗ ಹಾಕ್ಬೇಕ್ರಿ. ನಾ ಎದಕ್ಕೆ ಹಾಕಿನ ಅಂತ ಹೇಳಿ ನಿಮ್ಗೆ ಹೇಳ್ತೀನಿ ರೀ ಫ್ರೆಂಡ್ಸ್. ಆನಿಯನ್ ಫ್ರೈ ಮಾಡೋಕೆ ಆಯಿಲ್ ಹಾಕಿನ್ರಿ. ಆನಿಯನ್ ಫ್ರೈ ಮಾಡೋಕೆ ಇದ್ರೊಳಗೆ ಕುಕ್ಕಿಂಗ್ ಆಯಿಲ್ ಹಾಕಿನಿ. ಈಗ ಆನಿಯನ್ ಫ್ರೈ ಮಾಡೋಣ್ರಿ. ಈರುಳ್ಳಿ, ಹಿಂಗೆ ಬಿಡಿಸ್ ಹಾಕ್ಬೇಕ್ರಿ. ಇದಕ್ಕೆ ಎಲ್ಲ ಆನಿಯನ್ ಇದ್ರೊಳಗೆ ಹಾಕ್ಕೊಂಡು ಫ್ರೈ ಮಾಡೋದ್ರಿ. ಇದು ಇದಕ್ಕೆ ಜಲ್ದಿ ಗೋಲ್ಡನ್ ಕಲರ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂತ ಹೇಳಿ ನಾನು ತೋರಿಸ್ತೀನಿ ರೀ, ಒಂದು ಸೀಕ್ರೆಟ್. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋದ್ರಿ. ಹಾಕಿದ್ರೆ ಜಲ್ದಿ ಬ್ರೌನ್ ಕಲರ್ ಆಗುತ್ತೆ ರೀ ಇದು. ನೋಡಿ ಫ್ರೆಂಡ್ಸ್, ಇದಕ್ಕೆ ಗೋಲ್ಡನ್ ಕಲರ್ ಆಗಬೇಕಂದ್ರೆ ಜಲ್ದಿ ಒಂದು ಪ್ಲೇಟ್ ಮುಚ್ಚಬೇಕು ರೀ. ಇದಕ್ಕೆ ಜಲ್ದಿ ಆಗ್ಬಿಡ್ತೀರಿ, ಕಲರ್ ಚೇಂಜ್ ಜಲ್ದಿ ಆಗುತ್ತೆ ರೀ. ನೋಡಿ ಫ್ರೆಂಡ್ಸ್, ಈಗ ಒಂದು ಪ್ಲೇಟ್ ಮುಚ್ತೀನಿ. ಇದಕ್ಕೆ ನಾನು ಪ್ಲೇಟ್ ಮುಚ್ಚಿಂದ ನಾನು ತೋರಿಸ್ತೀನಿ ರೀ ಯಾವ ಥರ ಆಗ್ತಾನೆ. ನೋಡಿ ಫ್ರೆಂಡ್ಸ್, ಎಷ್ಟು ಜಲ್ದಿ ಅದು. ಈಗ ಪ್ಲೇಟ್ನಾಗ ಹಾಕ್ಕೊಂಬಿಡ್ತೀನಿ ರೀ. ಇದೆಲ್ಲ ತೊಗೊಂಬಿಡ್ತೀನಿ ರೀ. ಇದು ಆಯಿಲ್ ಹಾಗೆ ಇಡ್ಬೇಕು ರೀ. ಆಮೇಲೆ ನಮ್ಗೆ ಇದು ಬಿರಿಯಾನಿಗೆ ಯೂಸ್ ಆಗುತ್ತೆ ರೀ ಇದು. ಮತ್ತು ಬೇರೆ ಆಯಿಲ್ ತೊಗೋಬಾರ್ದು. ಇದ್ರಾಗ ಫ್ರೈ ಮಾಡಿದ್ದೆ, ಆನಿಯನ್ ಫ್ರೈ ಮಾಡಿದ್ದೆ ಆಯಿಲ್ ಬೇಕು ರೀ ಫ್ರೆಂಡ್ಸ್. ಇಲ್ಲಿ ನೋಡಿರಿ ಎಷ್ಟು ಮಸ್ತ್ ಬಿಸಿ ಆಗಿತ್ತು ನೀರು ನಾನು ಇಟ್ಟಿದ್ದು. ಇದೇ ಥರ ಬಿಸಿ ಮಾಡ್ಬೇಕು ನೋಡಿರಿ ನೀರು. ಅಕ್ಕಿ ನೀವು ಬಿಡಿ ಬಿಡಿ ಮಾಡ್ಬೇಕಂದ್ರೆ ಹೋಟೆಲ್ ಸ್ಟೈಲ್, ಹೋಟೆಲ್ನಾಗ ಯಾವ ಥರ ಮಾಡ್ತಾರೆ ನೋಡಿರಿ, ಅದೇ ಥರ ನಾನು ತೋರಿಸ್ತಾ ಇದ್ದೀನಿ. ಇದೇ ಥರ ನೀವು ಮಾಡಿರಿ. ಎಲ್ಲ ಅಕ್ಕಿ ಹಾಕ್ಕೊಂಬಿಟ್ಟಿನಿ ಇದ್ರೊಳಗೆ. ನೋಡಿರಿ ಫ್ರೆಂಡ್ಸ್, ಇದ್ರಾಗ ನಾನು ಏನೇನು ಹಾಕ್ತೀನಿ ಅಂತ ಹೇಳಿ ತೋರಿಸ್ತೀನಿ ರೀ ನಿಮಗೆ. ಈಗ ನೋಡಿರಿ, ನಾನು ಹಾಕೀನಿ ಕೊತ್ತಂಬರಿ, ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ರೀ, ಮತ್ತು ಸ್ವಲ್ಪ ಪುದೀನ ಹಾಕೋದ್ರಿ. ಇದು ಎಲ್ಲ ಫ್ಲೇವರ್ ಇದ್ರೊಳಗೆ ಇಳಿತೈತಲ್ರಿ, ಅವಾಗ ಭಾಳ ಟೇಸ್ಟ್ ಆಗುತ್ತೆ ರೀ ಬಿರಿಯಾನಿ ರೈಸ್. ಇದೇ ಥರ ಮಾಡ್ತಾರೆ ನೋಡಿರಿ ಹೋಟೆಲ್ನಾಗ. ನೋಡಿ ಫ್ರೆಂಡ್ಸ್, ಪ್ಲೇಟ್ ಮುಚ್ಚೋದು. ನೋಡಿ ಫ್ರೆಂಡ್ಸ್, ಈಗ ಬಿಸಿ ಆಗೈತೆ ಎಲ್ಲ. ಇದು ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋದ್ರಿ. ಇದು 80% ಇದು ಕುಕ್ ಮಾಡೋದ್ರಿ ಇದು ರೈಸ್. ಇದ್ರೊಳಗೆ ನಾನು ಲೆಮನ್ ಹಾಕ್ತೀನಿ ರೀ. ಅಕ್ಕಿ ಮತ್ತು ಇದು ರೈಸ್ ಎರಡು ಹೇಳ್ಬೋದು ರೀ. ಇದು ನೋಡಿರಿ, ಇದ್ರೊಳಗೆ ಇದು ರೈಸ್ ಬಿಡಿ 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 ಆಗುತ್ತಲ್ಲ ಹೋಟೆಲ್ನಾಗ, ಆ ಥರ ಎದಕ್ಕಾಗುತ್ತೆ ಅಂಥೇಳಿ ನಾನು ತೋರಿಸ್ತೀನಿ ರೀ. ನೋಡಿರಿ, 2 ಲೆಮನ್ ತೊಗೊಂಡಿದ್ದೆ. ಒಂದು ಲೆಮನ್ ಹಾಕೋದ್ರಿ, 1 ಲೆಮನ್ ರಸ ಇಡ್ತೀನಿ ರೀ ಹಾಗೆ ನಾನು. ಮತ್ತು ಆಮೇಲೆ ಹಾಕ್ಬೇಕು ರೀ. ಪ್ಲೇಟ್ ಮುಚ್ಚೋದ್ರಿ. ಇಲ್ಲಿ ನೋಡಿರಿ, ನಾನು ಎಗ್ ತೊಗೊಂಡಿನಿ. ಇದಕ್ಕೆ ಕಟ್ ಹಾಕೋದ್ರಿ ಎಲ್ಲ ಕಡೆ ರೌಂಡ್ ಸುತ್ತಲು. ಈ ಥರ ಎಲ್ಲ ಎಗ್ಗೆ ಹಿಂಗೆ ಮಾಡಬೇಕು. ಹಾಗೆ ಹಾಕಿಬಿಟ್ರೆ ಅದು ಎಲ್ಲ ಇದ್ರೊಳಗೆ ಮಸಾಲೆ ಟೇಸ್ಟ್ ಹೋಗಲ್ರಿ. ಹಾಗಾಗಿ ಈ ಥರ ಮಾಡೋದ್ರಿಂದ ಎಲ್ಲ ಮಸಾಲೆ ನಾವು ಮಾಡಿರ್ತೀವಲ್ರಿ, ಇದ್ರೊಳಗೆಲ್ಲ ಹೋಗ್ಬಿಡ್ತೀರಿ. ಅದಕ್ಕಾಗಿ ಈ ಥರ ಕಟ್ ಮಾಡ್ಕೋಬೇಕ್ರಿ ಎಲ್ಲ ಎಗ್. ನೋಡಿರಿ, ಇದ್ರಾಗ ನಾನು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ, ಮತ್ತು ಧನಿಯಾ ಪೌಡ್ರಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋದ್ರಿ. ಈ ಥರ ನೋಡಿರಿ ಫ್ರೆಂಡ್ಸ್, ಈ ಥರ ಮಾಡಿ ಇಟ್ಬಿಡೋದ್ರಿ. ಇದು ಒಂದು 5 ನಿಮಿಷ. ನಾನು ಅಲ್ಲಿವರೆಗೂ ಇದನ್ನು ಮಸಾಲೆ ನಾನು ಏನೇನು ರೆಡಿ ಮಾಡ್ಕೊತೀನಿ ನೋಡಿರಿ. ಫ್ರೆಂಡ್ಸ್, ಈಗ ಟೊಮ್ಯಾಟೊ ಹಾಕೋದು. ನೋಡಿರಿ ಫ್ರೆಂಡ್ಸ್, ಟೊಮ್ಯಾಟೊ ಹಾಕ್ಕೊಂಡಿನಿ. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ನೋಡಿರಿ ಪುದೀನ. ನೋಡಿರಿ ಫ್ರೆಂಡ್, ಡಿಟೇಲಾಗಿ ತೋರ್ಸಾಕತ್ತೀನಿ, ನೀವು ನೋಡಿರಿ. ಕೊತ್ತಂಬರಿ ಹಾಕ್ತಾಯಿದ್ದೀನಿ.
ನೋಡಿರಿ ಇದು ಮಸಾಲೆ, ಧನಿಯಾ ಪೌಡ್ರಿ 2 ಚಮಚ, ಖಾರ ಪುಡಿ, ಗರಂ ಮಸಾಲ, ಸಾಲ್ಟ್ ರೀ, ಇಷ್ಟು ಹಾಕಿ ನೋಡಿರಿ ಫ್ರೆಂಡ್ಸ್. ಈಗ ಮೊಸರು ರೀ, ಅರ್ಧ ಲೀಟ್ರಿಗೆ ಸ್ವಲ್ಪ ಕಡಿಮೆ ರೀ, ಅರ್ಧ ಲೀಟ್ರ್ನಾಗ ಅರ್ಧ ತೊಗೊಂಡೀನಿ ರೀ ನಾನಿದು, ಪಾವು ಲೀಟ್ರ್ ತೊಗೊಂಡೀನಿ ನೋಡಿರಿ ಮೊಸರು. ಈಗ ಇದ್ರೊಳಗೆ ಲೆಮನ್ ರಸ ಹಾಕೋದ್ರಿ ಫ್ರೆಂಡ್ಸ್. ಇದ್ರೊಳಗೆ ನಾನು ಹಾಕ್ತೀನಿ ಇದು ಕೊತ್ತಂಬರಿ, ಜಿಂಜರ್, ಗಾರ್ಲಿಕ್ ಪೇಸ್ಟ್ ರೀ, ಅಲ್ಲ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪೇಸ್ಟ್ ನಾನು ರುಬ್ಬಿಟ್ಕೊಂಡಿದ್ದೆ, ಅದ್ರೊಳಗೆ ಹಾಕ್ತಾಯಿದ್ದೀನಿ ರೀ. ಒಂದು ದೊಡ್ಡ ಚಮಚಲಿಂದ 2 ಚಮಚ ರೀ. ನೋಡಿರಿ ಕ್ಲೀನಾಗೆಲ್ಲ ಒರೆಸ್ಕೊಂಡು ಹಾಕ್ಬಿಡೋದ್ರಿ ಇದ್ರೊಳಗೆ. ಹಾಕಿಂದ ಇದಕ್ಕೆ ಮಿಕ್ಸ್ ಮಾಡೋದು ನೋಡಿರಿ ಫ್ರೆಂಡ್ಸ್. ಇಷ್ಟು ಬೇಕು ನೋಡಿರಿ ಬಿರಿಯಾನಿಗೆ. ಮಟನ್ ಬಿರಿಯಾನಿಗನ ಹಿಂಗೆ ರೀ, ಎಗ್ ಬಿರಿಯಾನಿಗನ ಇದೇ ಥರ ನೋಡಿರಿ ಫ್ರೆಂಡ್ಸ್. ನೀವು ಅರಿಶಿನ ಒಟ್ಟು ಹಾಕಕ್ಕೆ ಹೋಗ್ಬೇಡ್ರಿ, ಬಿರಿಯಾನಿ ಟೇಸ್ಟ್ ಕೆಟ್ಟುಬಿಡ್ತೀರಿ. ನಾನು ಹಾಕಿಲ್ಲ, ನೀವು ನೋಡಿರಿ ನಾನು ಅರಿಶಿನ ಪುಡಿ ಒಟ್ಟು ಹಾಕಿಲ್ಲ ರೀ. ಬಿರಿಯಾನಿಗೆ ಯೂಸ್ ಮಾಡಬಾರ್ದು, ಆ ತಹಾರಿ ಮಾಡ್ತಾರಲ್ಲ ಅದಕ್ಕೆ ಯೂಸ್ ಮಾಡ್ತಾರೆ ರೀ ಅರಿಶಿನ. ಇದಕ್ಕೆ ಒಟ್ಟು ಬಿರಿಯಾನಿಗೆ ಅರಿಶಿನ ಹಾಕೋಕ್ಕೆ ಹೋಗಬೇಡ್ರಿ ನೀವು. ನೋಡಿರಿ ಫ್ರೆಂಡ್ಸ್ ಇದು ಆಗಿದೆ. ಇದು ರೈಸ್ಗೆ 80% ಅಷ್ಟೇ ಕುಕ್ ಮಾಡೋದ್ರಿ, ಜಾಸ್ತಿ ಕುಕ್ ಮಾಡಬಾರ್ದು. ನೋಡಿರಿ ಈ ಥರ ಆಗಿದೆ. ಈಗೆಲ್ಲ ಇದಕ್ಕೆ ನೀರು ಬಸಿಬೇಕು ರೀ ಎಲ್ಲ ಮಸ್ತಾಗ. ನೋಡಿರಿ ರೈಸ್ ನೋಡಿದರೆ ಇದೇ ಥರ ಆಗ್ತಾವಲ್ರಿ ಮತ್ತು ಹೋಟೆಲ್ನಾಗ. ನೋಡಿರಿ ಫ್ರೆಂಡ್ಸ್ ಮಾಷಾಲ್ಲ ಮಾಷಾಲ್ಲ. ಇದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿದ ತಕ್ಷಣ ಕಣ್ಣಿಗೆ ಇದು ಏನು ಅಂತಾರಲ್ಲ, ಹೇಳೋಕ್ಕಾಗೋಲ್ದು ನನಗೆ, ಬರೋವಲ್ದು ರೀ ಕನ್ನಡನಾಗ. ನೋಡಿರಿ ಫ್ರೆಂಡ್ಸ್ ಈಗ ಎಷ್ಟು ಮಸ್ತಾಗಿತ್ತು ನೋಡಿರಿ. ಇದ್ರ ಮಸಾಲೆ ಒಳಗೆ ಎಲ್ಲ ಆಯಿಲ್ ಹಾಕ್ಕೊಂಬಿಡೋದ್ರಿ. ಅದು ಮಿಕ್ಸ್ ಮಾಡಿ ಮಸಾಲೆ ಇಟ್ಟಿದ್ದಲ್ರಿ, ಅದರೊಳಗೆ ನಾನು ಆನಿಯನ್ ಫ್ರೈ ಮಾಡಿದ್ದು ಆಯಿಲ್ ಇದ್ರೊಳಗೆ ಹಾಕಿ ನೋಡಿರಿ ಫ್ರೆಂಡ್ಸ್. ಈಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋದ್ರಿ. 1/2 ಅವರ್ ಆಗಿತ್ತು, ನಾನು ಡೈರೆಕ್ಟ್ ಸ್ಟವ್ ಮೇಲೆ ಇಟ್ಟು ಇದಕ್ಕೆ ಆಯಿಲ್ ಹಾಕಿ ನೋಡಿರಿ ಫ್ರೆಂಡ್ಸ್. ನಿಮ್ಮ ಹತ್ರ 1/2 ಅವರ್ ಟೈಮ್ ಇಲ್ಲಾಂದರೆ ಬಿಡೋದು, ಒಂದು 15 ನಿಮಿಷ ಬಿಟ್ಟು ಆಯಿಲ್ ಹಾಕಿ ಸ್ಟವ್ ಮೇಲೆ ಇಟ್ಟು ಬಿಡೋದ್ರಿ ಆನ್ ಮಾಡಿ. ನೋಡಿರಿ ಮಸಾಲೆ ಮಸ್ತ್ ಕುಕ್ ಆಗಿತ್ತು ರೀ. ಎಲ್ಲ ಟೊಮ್ಯಾಟೊ ಹಣ್ಣಿಂದು ಎಲ್ಲ ಟೆಕ್ಸ್ಚರ್ ಇದ್ರೊಳಗೆ ಹೋಗ್ಬೇಕು ರೀ. ಟೊಮ್ಯಾಟೊನ್ನೆಲ್ಲ ಮಸ್ತ್ ಇದು ಮ್ಯಾಶ್ ಮಾಡ್ಬೇಕು ರೀ. ನೋಡಿರಿ ಈ ಥರ ನಾನು ಮ್ಯಾಶ್ ಮಾಡಾಕತ್ತೀನಲ್ಲ, ಮಸಾಲೆ ಎಲ್ಲ ಈ ಥರ ಮ್ಯಾಶ್ ಮಾಡಿಂದ ನೋಡಿರಿ ಆಯಿಲ್ ಎಷ್ಟು ಮಸ್ತ್ ಬಿಡಾಕತ್ತಿ ನೋಡಿರಿ. ಈ ಥರ ಬಿಟ್ಟಿಂದ ಮಸಾಲೆ ನಮ್ಮದು ತಯಾರಾಗುತ್ತೆ ರೀ ಬಿರಿಯಾನಿದು. ಅಖನಿ ಅಂತ ಹೇಳ್ತೀವಿ ರೀ ನಾವು ಇದಕ್ಕೆ. ಈಗ ಇದ್ರೊಳಗೆ ಎಗ್ ಹಾಕ್ಕೊಂಬಿಡೋದ್ರಿ. ನೋಡಿರಿ ನಾನು ಭಾಳ ಈಸಿಯಾಗಿ ಸಿಂಪಲ್ಲಾಗಿ ಡಿಟೇಲಿಂದ ನಾನು ತೋರಿಸ್ತೀನಿ ಫ್ರೆಂಡ್ಸ್. ನೀವು ಮಾಡಿರಿ, ನಿಮಗೂ ಭಾಳ ಚಲೋ ಅನ್ಸುತ್ತೆ ರೆಸಿಪಿ, ಇಷ್ಟಪಡ್ತೀರಿ. ಮತ್ತು ಮನೆಯವ್ರಿಗೆಲ್ಲರಿಗೆ ಮಾಡಿಕೊಡ್ರಿ. ಇದು ಅವರು ಭಾಳ ಇಷ್ಟಪಡ್ತಾರೆ, ಖುಷಿ ಆಗ್ತಾರೆ. ಏನು ದೊಡ್ಡ ಇದು ಇಲ್ರಿ ಮಾಡೋದು, ಈಸಿ ಐತಲ್ರಿ ಫ್ರೆಂಡ್ಸ್. ನೀವು ನೋಡಿರಿ, ನನ್ನ ಕಮೆಂಟ್ನಾಗ ಹೇಳ್ರಿ. ನೋಡಿರಿ ಫ್ರೆಂಡ್ಸ್ ಎಲ್ಲ ಇದು ಮಿಕ್ಸ್ ಮಾಡ್ಕೊಂಬಿಡೋದ್ರಿ. ಮಸಾಲೆ ಎಲ್ಲ ಇದ್ರೊಳಗೆ ಹೋಗ್ಬಿಡ್ತೀರಿ ಫ್ರೆಂಡ್ಸ್ ಎಗ್ನಾಗ. ನೋಡಿರಿ ಇದಾಗಿದೆ. ಈಗ ಆಯಿಲ್ ಬೇರೆಗೆ ಮೇಲೆ ಹಾಕ್ಬೇಕಂಥೇಳಿ ನಾನು ಕಡೆಗೆ ತಗೊಳಕತ್ತೀನಿ ರೀ ಸ್ವಲ್ಪ. ಯಾಕಂದರೆ ಫಸ್ಟೇ ಇದ್ರ ಆಯಿಲ್ ತೆಗ್ದಿಲ್ಲ ಅಂದರೆ ರೈಸ್ ಒಳಗೆ ಹಾಕ್ತೀವಲ್ರಿ, ಪೂರ ಹಿಡಿದು ಕೆಳಗೆ ಬಂದುಬಿಡ್ತೀರಿ. ಅದು ಮೇಲೆ ರೈಸ್ ಮೇಲೆ ಏನೂ ಇರೋಂಗಿಲ್ಲ. ಹಾಗಾಗಿ ನೋಡಿರಿ ಈಗ ಎಗ್ ಬೇರೆ ಬೌಲ್ನಾಗ ತೊಗೊಂಡಾಕತ್ತೀನಿ ರೀ. ತಕ್ಕೋಬೇಕು ರೀ ಎಲ್ಲ ಕುಕ್ ಆಗಿಂದ ಎಗ್. ಇದ್ರಾಗ ಬಿಡಬಾರ್ದು, ಬಿಟ್ರೆ ಏನಾಗ್ತಾವೆ ಒಡೆದು ಬಿಡ್ತಾವ್ರಿ ಎಗ್. ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್ ಇದ್ರೊಳಗೆ ರೈಸ್ ಹಾಕ್ತಾಯಿದ್ದೀನಿ ರೀ. ಒಂದು ದೊಡ್ಡ ಕಡಾಯಿ ತೊಗೊಂಡಿನಿ, ಕಡಾಯಿ ಟೈಪ್ ಬಗೋನೀರಿ ಇದು. ರೈಸ್ ಎಲ್ಲ ಹಾಕ್ಕೊಂಡಿನಿ. ಈಗ ಆನಿಯನ್ ಫ್ರೈ ಮಾಡಿದ್ದು ಸ್ವಲ್ಪ ಹಾಕ್ಬೇಕು ರೀ. ಫಸ್ಟ್ ಒಂದು ಲೇಯರ್ ಹಾಕೋದ್ರಿ ಇದು ಒಂದು ಲೇಯರ್ ಹಾಕಿಂದ ಇದು ನೋಡಿರಿ ಎಲ್ಲ ಮಸಾಲೆ ಹಾಕ್ಬಿಡೋದ್ರಿ. ಎಲ್ಲ ಹಾಕಿಂದ ಇದು ನೋಡಿರಿ ಚಮಚಲಿಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಡೋದ್ರಿ. ನೋಡಿರಿ ಈ ಥರ. ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗುತ್ತೆ ನಮ್ಮದು ಬಿರಿಯಾನಿ ರೈಸ್. ಈಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋದ್ರಿ, ಎಗ್ ಹಾಕೋದ್ರಿ. ಎರಡು ಇಡ್ತೀನಿ ರೀ. ಆಮೇಲೆ ಮೇಲೆ ಇಡೋಕೆ ಇಟ್ಟಿನಿ ರೀ ನಾನು. ಎಲ್ಲ ಇದ್ರೊಳಗೆ ಹಾಕ್ತಿದ್ದೆ, ನಿಂಗೆ ತೋರಿಸ್ಬೇಕಂತ ಹೇಳಿ ನಾನು ಇಟ್ಟಿಲ್ಲ ರೀ ಫ್ರೆಂಡ್. ಇದ್ರ ಮೇಲೆ ಮತ್ತೆ ರೈಸ್ ಹಾಕ್ಬಿಡೋದ್ರಿ. ನೋಡಿರಿ ಎಲ್ಲ ರೈಸ್ ಹಾಕ್ಕೊಂಬಿಟ್ಟಿನಿ. ಈಗ ನಾನು ಏನೇನು ಹಾಕ್ತೀನಿ ಇದ್ರ ಮೇಲೆ ನೋಡಿರಿ ಫ್ರೆಂಡ್ಸ್ ನೀವು. ಇದು ಲೆಮನ್ ಕಲರ್ ರೀ, ಇದು ಲೆಮನ್ ಫುಡ್ ಕಲರ್ ರೀ. ಇದು ಆರೆಂಜ್ ಕಲರ್ ಸ್ವಲ್ಪ ಹಾಲಿನಾಗ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಇದು ಕಲರ್
ಆರೆಂಜ್ ಕಲರ್, ಲೆಮನ್ ಕಲರ್, ಇದು ಗ್ರೀನ್ ಕಲರ್ ರೀ. ಸ್ವಲ್ಪ ಹಾಲು, ಸ್ವಲ್ಪ ಫುಡ್ ಕಲರ್ ನೋಡಿರಿ ಫ್ರೆಂಡ್ಸ್. ನೋಡಿರಿ ಈ ಥರ ಮೇಲೆ ಮಾಡೋದು. ಆನಿಯನ್ ಹಾಕೋದ್ರಿ ಮೇಲೆ. ಆನಿಯನ್ ಹಾಕಿಂದ ಸ್ವಲ್ಪ ಇದು ರೀ ಕೊತ್ತಂಬರಿ ಮತ್ತು ಪುದೀನ ರೀ. ಈಗ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಪುದೀನ ಹಾಕ್ತಾಯಿದ್ದೀನಿ. ಎಗ್ ಇಡೋದ್ರಿ ಮೇಲೆ. ನೋಡಿರಿ ಫ್ರೆಂಡ್ಸ್, ಈಗ ಬಿರಿಯಾನಿ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಒಂದು 5 ನಿಮಿಷ ರೀ. ಇದು ನೋಡಿರಿ, ಈಗ ಎಲ್ಲ ನಾನು ಅಖನಿದು ತೊಗೊಂಡಿದ್ದೆ ಆಯಿಲೆಲ್ಲ ಇದ್ರ ಮೇಲೆ, ಮಸಾಲೆ ಆಯಿಲ್ ಎಲ್ಲ ಇದ್ರ ಮೇಲೆ ಹಾಕೋದ್ರಿ. ಯಾಕಂದರೆ ಮೇಲೆ ಹಾಕೋದ್ರಿಂದ ಇದ್ರ ಜಾಸ್ತಿ ಪೂರ ಕೆಳಗೆ ಹೋಗಲ್ಲ ಆಯಿಲ್, ರೈಸ್ನಾಗ ಎಲ್ಲ ಹೋಗುತ್ತೆ ರೀ. ನೀವು ಫಸ್ಟೇ ನೀವು ಹಾಕಿಬಿಟ್ರೆ ಎಲ್ಲ ಮಸಾಲೆ ಒಳಗೆ ಅದು ಒಂಥರ ಇದು ಆಗ್ಬಿಡ್ತೀರಿ. ನೋಡಿರಿ, ಒಂದು ತವಾ ಇಟ್ಟೀನಿ ಸ್ಟವ್ ಮೇಲೆ. ಫ್ಲೇಮು ಫಸ್ಟ್ ಒಂದು 2 ನಿಮಿಷ ಫುಲ್ ಹೈ ಇಡಬೇಕು ರೀ. ಆಮೇಲೆ ಇದಕ್ಕೆ ಸ್ಲೋ ಇಡಬೇಕು ರೀ ಫ್ಲೇಮ್. ನೋಡಿರಿ, ಒಂದು ದೊಡ್ಡದು ಒಂದು ಏನಾರ ಒಂದು ಭಾರ ಏನಾರು ಇರ್ತಲ್ಲ, ಇದು ನಾನು ಇಟ್ಟೀನಿ ನೋಡಿರಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ, ನಾನು ರಾಯ್ತ ಮಾಡ್ತಾಯಿದ್ದೀನಿ. ಒಂದು 5 ನಿಮಿಷ ಅದು ಕುಕ್ ಆಗುತ್ತೆ ರೀ ರೈಸು. ಈಗ ನೋಡಿರಿ, ಈಗ ನಾನು ರಾಯ್ತ ಮಾಡಕತ್ತೀನಿ. ಸಿಂಪಲಾಗಿ ಮಾಡ್ತಾಯಿದ್ದೀನಿ ಇವತ್ತು. ಇದು ಆನಿಯನ್ ಹಾಕಿನಿ ಮೊಸರಿನಾಗ, ಹಸಿಮೆಣ್ಸಿನ್ಕಾಯಿ ಹಾಕಿನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡೋದ್ರಿ. ಇಷ್ಟೇ ನೋಡಿರಿ, ಸಿಂಪಲ್ ರಾಯ್ತ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಾಲ್ಟ್ ರೀ. ಆಯ್ತು ನೋಡಿರಿ, ಇದು ರಾಯ್ತ ಸಿಂಪಲಾಗಿ ಮಾಡೀನಿ ರೀ, ಬಿರಿಯಾನಿ ಜೋಡಿ ತಿನ್ನಕ್ಕಂಥೇಳಿ. ನೋಡಿ ಫ್ರೆಂಡ್ಸ್, ಒಂದು ಪ್ಲೇಟ್ ತೊಗೊಂಡಿನಿ ನಾನು. ಈಗ ದಮ್ ಆಗಿದ್ರಿ. ಇದು ಎಗ್ ಬಿರಿಯಾನಿ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್, ನಮ್ಮದು ಎಗ್ ದಮ್ ಬಿರಿಯಾನಿ. ಈಗ ನೋಡಿರಿ, ನಾನು ತೆಗೆದು ತೋರಿಸ್ತೀನಿ ಎಷ್ಟು ಮಸ್ತಾಗಿ ಬಂದಿತ್ತು ನೋಡಿರಿ ಬಿರಿಯಾನಿ ನಮ್ಮದು. ನೋಡಿರಿ ಫ್ರೆಂಡ್ಸ್, ಈ ಥರ ಆಗಿತ್ತು ನೋಡಿರಿ ಎಗ್ ದಮ್ ಬಿರಿಯಾನಿ, ರಾಯ್ತ ಮತ್ತು ಎಗ್ ಬಿರಿಯಾನಿ. ಈಗ ನಾನು ತೋರಿಸ್ತೀನಿ ರೈಸ್ ಯಾವ ಥರ ಆಗಂತ ನೋಡಿರಿ ಫ್ರೆಂಡ್ಸ್, ಎಷ್ಟು ಮಸ್ತ್ ಕಲರ್ ಬಂದಿತ್ತು ನೋಡಿರಿ. ಮತ್ತು ರೈಸ್ನು ಬಿಡಿ 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 ಎಷ್ಟು ಮಸ್ತಾಗಿ ಬಂದ ನೋಡಿರಿ ಫ್ರೆಂಡ್ಸ್. ಈಗ ಡಿಶ್ ಔಟ್ ಮಾಡ್ಕೊಂಬಿಡ್ತೀನಿ ರೀ. ಇದು ಎಲ್ಲ ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡೋದ್ರಿ. ನೋಡಿರಿ, ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋದು. ನೋಡಿ ಫ್ರೆಂಡ್ಸ್, ಈಗೆಲ್ಲ ನಾನು ಬಿರಿಯಾನಿ ಡಿಶ್ ಔಟ್ ಮಾಡ್ತಾಯಿದ್ದೀನಿ. ನಿಮಗೆ ರೆಸಿಪಿ ನೋಡಿ ಇಷ್ಟ ಆಯ್ತು ಅಂಥೇಳಿ ಅನ್ಕೊತೀನಿ ರೀ. ನಿಮ್ಮ ರಿಕ್ವೆಸ್ಟ್ಗೋಸ್ಕರ ನಾನು ಮಾಡೀನಿ ರೀ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಯ್ತು ಅಂಥೇಳಿ ನಾನು ಅನ್ಕೊತೀನಿ. ನಿಮ್ಮದು ಎಲ್ಲರದು ಥ್ಯಾಂಕ್ಸ್ ರೀ. ತುಂಬ ನನಗೆ ರೆಸಿಪಿ ಮಾಡಿ ತೋರಿಸ್ರಿ ಅಂಥೇಳಿ ಹೇಳಿದ್ರಿ. ನನಗೂ ಭಾಳ ಖುಷಿ ಆಯ್ತು ನೋಡಿರಿ ಫ್ರೆಂಡ್ಸ್. ಇದು ರೆಸಿಪಿ ರೆಡಿಯಾಗಿದೆ, ಎಗ್ ಬಿರಿಯಾನಿ ರೆಸಿಪಿ. ನಿಮ್ಗೆ ಇಷ್ಟ ಆಗುತ್ತೆ ಅಂಥೇಳಿ ನಾನು ಅನ್ಕೊತೀನಿ ರೀ. ಮತ್ತೆ ಸಿಗ್ತೀನಿ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ. ನೋಡಿರಿ ಫ್ರೆಂಡ್ಸ್, ನಾವು ಊಟ ಮಾಡ್ತಾಯಿದ್ವಿ. ನೀವು ಬರ್ರಿ ಫ್ರೆಂಡ್ಸ್ ನಮ್ಮ ಜೋಡಿ ಊಟ ಮಾಡೋಕ್ಕಂಥೇಳಿ. Hold me close till I get up. Time is barely on our side. I don't wanna waste. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ಅನ್ಕೊತೀನಿ ರೀ. ಮತ್ತೆ ಸಿಗ್ತೀನಿ ಹೊಸ ಬ್ಲಾಗ್ನಲ್ಲಿ. ಮತ್ತೆ ಯಾವ ರೆಸಿಪಿ ನೋಡ್ಬೇಕಂಥೇಳಿ ನೀವು ಇಷ್ಟಪಡ್ತೀರಿ ನನ್ನ ಜೊತೆ ನೀವು ಹೇಳ್ಬೋದು ರೀ, ನಾವು ಕಮೆಂಟ್ನಾಗ ಹೇಳ್ಬೋದು. ನಿಮ್ಮ ತುಂಬ ಥ್ಯಾಂಕ್ಸ್ ನಿಮ್ಗೆಲ್ಲರಿಗೂ. ನಿಮ್ಮ ಸಪೋರ್ಟ್ ಹೀಗೆ ನನ್ನ ಮೇಲೆ ಸದಾ ಇರಲಿ ಅಂಥೇಳಿ. ಮತ್ತೆ ಸಿಗ್ತೀನಿ ರೀ ಹೊಸ ಬ್ಲಾಗ್ನಲ್ಲಿ. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್. ಬಾಯ್ ಅಂತ ಹೇಳಪ್ಪಿ. ಬಾಯ್.